ಸ್ನೇಹಿತರೆ ನಮಸ್ಕಾರ. ನಾವು ಈ ಮೌಲಾ ಅಲಿ ಅವರ ದರ್ಗಾಗಳ ಮೇಲೆ ಗುಮ್ಮಟ ಆಕಾರದ ಗುಂಬಜ್ ಏಕೆ ಇರುತ್ತೆ ಅಂತೇಳಿ ಅದನ್ನು ನೋಡ್ತಾ ಹೋದಾಗ ಒಂದಷ್ಟು ವಿಶಿಷ್ಟವಾದ ಆಸಕ್ತಿದಾಯಕ ಒಂದಷ್ಟು ದಂತಕಥೆಗಳು ನಮ್ಮ ಕಣ್ಣು ಮುಂದೆ ಬಂದವು. ಅವುಗಳನ್ನು ನಮ್ಮ ಮೊಹರಂ ಪದಗಳಲ್ಲಿ ರಿವಾಯತ್ ಪದಗಳ ಮೂಲಕ ಅದನ್ನು ಹಾಡುವುದನ್ನು ನಾವು ಕೇಳಿದ್ದೇವೆ. ಅಂತಹ ಹಾಡುಗಳಲ್ಲಿ ಮೌಲಾ ಅಲಿಯ ಪವಾಡಗಳ ವರ್ಣನೆ ಮಾಡುವಾಗ ಆ ಒಂದು ಕಥೆಗಳು ಹೇಳ್ತಾ ಹೋಗ್ತಾರೆ ನಮ್ಮ ಜಾನಪದೀಯ ಜನರು. ಅದೇನಪ್ಪ ಅಂತಂದರೆ, ಹಜರತ್ ಮೌಲಾ ಅಲಿ ಅವರು ಅರಮನೆಯ ಮೇಲೆ, ಬೃಹತ್ತಾಕಾರದ ಕೋಟೆಯ ಮಧ್ಯೆ ಇರತಕ್ಕಂಥ ಅರಮನೆಯ ಮೇಲೆ ನಿಂತಿರ್ತಾರಂತೆ. ಆ ಅರಮನೆ, ಆ ಕೋಟೆಯ ಮುಂದುಗಡೆಯಿಂದ ಒಬ್ಬ ಹೆಣ್ಮಗಳು ಹೋಗ್ತಾ ಇರ್ತಾಳೆ. ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಹಜರತ್ ಮೌಲಾ ಅಲಿ ಅವರು, ಅವರ ದೇಹಾಕೃತಿ ಅಷ್ಟೊಂದು ವಿಶಿಷ್ಟವಾಗಿರ್ತದೆ. ಎತ್ತರವಾದ ವ್ಯಕ್ತಿತ್ವ, ಭುಜಗಳು, ಅಗಲವಾದ ಭುಜಗಳು, ಮತ್ತು ನೋಡಲು ಅತ್ಯಂತ ಆಕರ್ಷಕವಾಗಿ ಹಜರತ್ ಮೌಲಾ ಅಲಿ ಅವರು ಕಾಣ್ತಾ ಇರ್ತಾರೆ. ಹೀಗೆ ಕಾಣ್ತಾ ಇರಬೇಕಾದ್ರೆ ಆ ದಾರಿಯಲ್ಲಿ ಹೋಗ್ತಾ ಇರತಕ್ಕಂತಹ ಆ ಹೆಣ್ಣು ಮಗಳ ನೆದರು ಮೇಲೆ ನಿಂತಿರ್ತಕ್ಕಂತಹ ಹಜರತ್ ಮೌಲಾ ಅಲಿ ಅವರ ಮೇಲೆ ಬೀಳುತ್ತೆ. ಯಾರಪ್ಪ ಇದು, ಹೀಗೆಲ್ಲ ಇದ್ದಾರೆ ಅಂತೇಳಿ ಹೀಗೆ ನೆದರು ಮೌಲಾ ಅಲಿ ಕಡೆಗೆ ಹಾಕ್ತಾಳೆ. ಹೀಗೆ ಹಾಕಿದಾಗ ಆಕೆ ಕೈಯಲ್ಲಿ ತುಪ್ಪವನ್ನು ಹಿಡ್ಕೊಂಡಿರ್ತಾಳೆ. ಯಾವಾಗ ಆಕೆಯ ನೆದರು ಮೌಲಾ ಅಲಿಯ ಮೇಲೆ ಬಿತ್ತೋ ಆಗ ತುಪ್ಪ ಚೆಲ್ಲೋಗುತ್ತೆ. ಆಕೆ ಕೈಲಿರ್ತಕ್ಕಂಥ ಒಂದು ಬಾಕ್ಸಲ್ಲಿರ್ತಕ್ಕಂಥ ತುಪ್ಪ ಈಗ ಹಿಂಗೆ ನೋಡ್ತೀವಿ, ಹಿಂಗೆ ಮಾಡಬೇಕಾದ್ರೆ ತುಪ್ಪ ಚೆಲ್ಲೋಗುತ್ತೆ. ಹಿಂಗೆ ತುಪ್ಪ ಚೆಲ್ಲೋಗ್ಬಿಡ್ತಲ್ಲ. ತುಪ್ಪ ಚೆಲ್ಲೋಗೋದನ್ನು ಗಮನಿಸಿರ್ತಕ್ಕಂಥ ಮಹಿಳೆ ಗೊಳು ಅಂತ ಅಳಕ್ಕೆ ಶುರು ಮಾಡ್ತಾಳೆ. ನೋಡಪ್ಪ, ನೀನು ನೋಡಕ್ಕೆ ಹೋಗಿ ನಾನು ತುಪ್ಪ ಚೆಲ್ಕೊಂಡ್ಬಿಟ್ಟೆ ಅಷ್ಟು. ಈಗ ನಮ್ಮ ಮನೆಗೆ ಹೋದ್ಮೇಲೆ ನನ್ನ ಅತ್ತಿ ಬೈತಾಳ, ಏನು ಮಾಡ್ಬೇಕು, ನನ್ನ ಮನ್ಯಾಗ ಸೇರ್ಸಂಗಿಲ್ಲ, ಏನು ಮಾಡ್ಬೇಕು ಅಂತೇಳಿ ಗೊಳು ಅಂತ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಇದನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಮೌಲಾ ಅಲಿ ಅವರು ಕೆಳಗಡೆ ಬರ್ತಾರ. ಕೆಳಗಡೆ ಬಂದು ಏನಾಯ್ತಮ್ಮ ಅಂತ ಮತ್ತು ಅದನ್ನೇ ಹೇಳ್ತಾಳ. ಅಮ್ಮ, ನಿನ್ನ ನೋಡಕ್ಕೆ ಹೋಗಿ ನಾನು ಎಲ್ಲ ತುಪ್ಪ ಚೆಲ್ಕೊಂಡ್ಬಿಟ್ಟೀನಿ, ನಾನು ಮನೆಗೆ ಹಂಗೆ ಹೋಗ್ಲಿ, ನನ್ನ ಅತ್ತಿ ನನ್ನ ಮನ್ಯಾಗ ಸೇರ್ಸಂಗಿಲ್ಲ ಅಂತಂದಾಗ ಆ ತುಪ್ಪವನ್ನು ವಾಪಸ್ ಮತ್ತೆ ಆ ಒಂದು ಬಾಕ್ಸಲ್ಲಿ ಹಾಕ್ಲಿಕ್ಕೆ ನೋಡ್ತಾರೆ. ಅಷ್ಟರಾಗಲೇ ಆ ಭೂತಾಯಿ ಆ ತುಪ್ಪವನ್ನು ಕುಡ್ಕೊಂಡ್ಬಿಟ್ಟಿರ್ತಾಳೆ. ಹೀಗಾದಾಗ ಹಜರತ್ ಮೌಲಾ ಅಲಿ ಅವರು ಭೂತಾಯಿಗೆ ಹೇಳ್ತಾರಂತ, ನೋಡುವ, ಆಕಿ ಹೆಣ್ಮಗಳು ಆಳಾಕತ್ತಾಳ, ನೀನು ಕುಡ್ಕೊಂಡಿಯಲ್ಲ ಆ ತುಪ್ಪ ವಾಪಸ್ ಕೊಟ್ಬಿಡು ಅಂತ. ಆಗ ಭೂತಾಯಿ ಹೇಳ್ತಾಳ, ಒಮ್ಮೆ ನನ್ನ ಒಡಲೊಳಗೆ ಸೇರ್ತಪ್ಪ ಅಂತಂದರೆ ಅದು ವಾಪಸ್ ಸಿಗಂಗಿಲ್ಲ, ಅದು ಬೇರೊಂದು ರೂಪದಾಗ ಕೊಡ್ತೀನಿ ಅಂತಂತ ಹೇಳಿದಾಗ ಆ ಹೆಣ್ಣುಮಗಳು ಆ ಮಾತಿಗೆ ಒಪ್ಪಂಗಿಲ್ಲ. ಬೇರೊಂದು ರೂಪ ಬೇಡ, ನನಗೆ ತುಪ್ಪನ ಬೇಕು ಅಂತೇಳಿ ಆ ಹೆಣ್ಣುಮಗಳು ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ನೋಡುವ, ಆ ಹೆಣ್ಮಗಳು ಭಾಳ ಹಠ ಮಾಡ್ಲಿಕ್ಕತ್ತಾಳ, ಆಕೆ ತುಪ್ಪ ನೀವು ಕುಡ್ಕೊಂಡಿದ್ದಿ, ಆಕೆ ತುಪ್ಪ ನೀನು ವಾಪಸ್ ಕೊಟ್ಬಿಡು ಅಂತ ಅಂದಾಗ ಆ ಮಾತಿಗೆ ಭೂತಾಯಿ ನೋ ಆಗಲ್ಲ, ಸಾಧ್ಯನೇ ಇಲ್ಲ, ಅದು ಒಮ್ಮೆ ನನ್ನ ಒಡಲೊಳಗೆ ಸೇರಿದ್ದು ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ ಆಗ ಸಿಟ್ಟಿಗೆದ್ದ ಮೌಲಾ ಅಲಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಭೂತಾಯಿನ ಹಿಡ್ಕೊಂಡು ಬಟ್ಟೆ ಹಿಂಡದಂಗೆ
ಹಿಂಡಿ ಬಿಡ್ತಾರೆ. ಏನು ಅದೇನು ಭೂಮಿಯಲ್ಲಿರ್ತಕ್ಕಂಥ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭೂಮಿ ಇರ್ತದಲ್ಲ, ಆ ಮಣ್ಣು ಇರೋದಲ್ಲ, ಅದನ್ನೆಲ್ಲ ಹಿಡ್ಕೊಂಡು ಬಟ್ಟೆ ಹೆಂಗೆ ಇಡ್ತಾರೆ ಹಂಗೆ ಹಿಂಡಿ ಬಿಡ್ತಾರೆ. ಹಿಂಡಿದಾಗ ಆ ಭೂತಾಯಿ ಸಿಟ್ಟು ಬರ್ತದ, ಅನಿವಾರ್ಯವಾಗಿ ಆ ತುಪ್ಪವನ್ನು ವಾಪಸ್ ಕೊಡ್ಬೇಕಾಗತ್ತೆ. ಹಿಂಡುವಾಗ ಭಾಳಷ್ಟು ನೋವು ಪಟ್ಟಿರ್ತಾಳಲ್ಲ ಭೂತಾಯಿ, ಆವಾಗ ಮೊಲ ಅಲಿಗೆ ಒಂದು ಮಾತು ಹೇಳ್ತಾಳೆ. ಏನಪ್ಪ ಅಂತಂದ್ರೆ, ನೀನು ನನಗೆ ನೋವು ಕೊಟ್ಟಿಯಲ್ಲ, ಹಿಂಗೆ ಬಟ್ಟೆ ಹಿಂಡ್ದಂಗೆ ಹಿಂಡಿ ನನಗೆ ನೋವು ಕೊಟ್ಟಿಯಲ್ಲ, ಇವತ್ತಲ್ಲ ನಾಳೆ ನೀನು ನನ್ನ ಭೂಮಿ ಒಳಗೆ ನನ್ನ ಒಡಲೊಳಗೆ ಬರಲೇಬೇಕು, ಆವಾಗ ನೀನು ನೋಡ್ಕೊತೀನಿ ಅಂತಂದಾಗ ಹಜರತ್ ಮೌಲಾ ಅಲಿ ಅವರು, ನಾನು ನಿನ್ನೊಳಗೆ ಬಂದ್ರಲ್ಲ, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಬರಂಗಿಲ್ಲ ನಾನು ಅಂತೇಳಿ ಅವತ್ತು ಏನು ಮಾಡ್ತಾರಪ್ಪ ಅಂದ್ರೆ ಒಂಟಿ ಡುಬ್ಬದೊಳಗೆ ಹೋಗಿ ಸೇರ್ಕೊಂತಾರಂತ. ಅದಕ್ಕೆ ಒಂಟಿ ಡುಬ್ಬ ಈ ಮಸೀದಿಗಳ ಗುಂಬಜ್ ಆಕಾರದೊಳಗೆ ಇರ್ತೈತಿ ಅಂತೇಳಿ ದಂತಕಥೆಗಳನ್ನು ನಾವು ಜಾನಪದೀಯ ಜನರು ಈ ರೀತಿಯಾಗಿ ಹಜರತ್ ಮೌಲಾ ಅಲಿ ಅವರ ಬಗ್ಗೆ ಈ ಒಂದು ಆಸಕ್ತಿದಾಯಕ ದಂತಕಥೆಯೊಂದನ್ನು ಕಟ್ಟಿಕೊಟ್ಟಿದ್ದಾರೆ.